ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂಥ ವಿಷಯ ಒಂದು ಮೆಂಟಲ್ ಡಿಸಾರ್ಡರು, ಹೈಪೋಕಾಂಡ್ರಿಯಾ ಅಥವಾ ಹೈಪೋಕಾಂಡ್ರಿಯಾಸಿಸ್. ಸೊ ಇದು ನೀವು ಅಷ್ಟು ಕೇಳಿರಲಿಕ್ಕಿಲ್ಲ, ಬಟ್ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದಂಗೆ ನಿಮ್ಗೆ ಅರ್ಥ ಆಗ್ತದೆ ಏನು ಅಂಥೇಳಿ. ನೀವು ನೋಡಿರ್ಬೋದು, ಕೆಲವರಿಗೆ ತಮ್ಮ ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ, ಒಂಥರ ಓವರ್ ಕಾಳಜಿ ಇದ್ದಂಗೆ. ನೋಡು ನಂದು ಎದೆ ಮುಟ್ಟು ನೋಡು, ಡಬಡ ಹೊಡ್ಕೊಳ್ತಾ ಇದೆ, ಅಲ್ಲ ನನಗೇನೋ ಹಾರ್ಟಿನ ಕಾಯಿಲೆ ಇದೆ. ಆಮೇಲೆ ನಂದು ಮೈ ಮುಟ್ಟು ನೋಡು, ಬಿಸಿ ಇದೆಯಲ್ಲ, ಜ್ವರ ಇದೆಯಲ್ಲ, ಹೀಗೆ. ಸೊ ತಮಗೆ ಇರದೇ ಇರುವಂತಹ ಕಾಯಿಲೆಯ ಬಗ್ಗೆ ಒಂದು ಆ್ಯಂಗ್ಸೈಟಿ, ಇಟ್ ಈಸ್ ಒಂದು ಆ್ಯಂಗ್ಸೈಟಿ ಡಿಸಾರ್ಡರ್. ಓಕೆ, ಯಾರದೇ ಕಾಯಿಲೆ ಬಗ್ಗೆ ಕೇಳಿದರೆ ಅದು ನನಗೂ ಇದೆ ಅಥವಾ ನನಗೂ ಇರಬಹುದು ಅಂತ ಹೇಳಿಬಿಟ್ಟು ಒಂದು ಅನುಮಾನ, ಇದು ಒಂದು ಆ್ಯಂಗ್ಸೈಟಿ ಡಿಸಾರ್ಡರ್. ಇದು ಅಂದರೆ ಬೇಗ ಉದ್ರೇಕಗೊಳ್ಳುವವರಿಗೆ ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಆಮೇಲೆ ಫ್ರೆಂಡ್ ಸರ್ಕಲ್ನಲ್ಲಿ ಅಥವಾ ರಿಲೇಟಿವ್ಸಲ್ಲಿ ಯಾರಾದರೂ ಒಂದು ಕಾಯಿಲೆ ಬಂದು ಅವರು ಸತ್ತೋಗ್ಬಿಟ್ರೆ, ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್ ಅಂಥದಕ್ಕಂದು ಸತ್ತೋಗ್ಬಿಟ್ರೆ, ಆವಾಗ ಡಬಲ್ ಆಗುತ್ತೆ, ಇದು ನನಗೂ ಇದೆ ಅಂತ ಹೇಳಿಬಿಟ್ಟು. ಸೊ ನೀವು ಇದಕ್ಕೆ ಸರಿ, ಇದರಲ್ಲಿ ಮತ್ತೆ 2 ಟೈಪ್ ಇದೆ. ಒಂದು, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಥರ ಟೆಸ್ಟ್ಗಳು, ಇನ್ವೆಸ್ಟಿಗೇಷನ್ಸ್ಗಳು ಎಲ್ಲ ಮಾಡಿ ಏನೂ ಕಾಯಿಲೆ ಇಲ್ಲ ಅಂತ ಗೊತ್ತಾದರೂ ಕೂಡ ಆ್ಯಂಗ್ಸೈಟಿ, ನನಗೇನೋ ಇದೆ ಅಂತ ಹೇಳಿಬಿಟ್ಟು. ಇನ್ನೊಂದು ಗುಂಪಿದೆ, ಅದು ಯಾವ ಟೆಸ್ಟ್ ಇನ್ವೆಸ್ಟಿಗೇಷನ್ಸ್ ಮಾಡಲಿಕ್ಕೂ ಬಿಡಲ್ಲ. ಅಯ್ಯೋ ಅವ್ರು ಏನಾದರೂ ಹೇಳಿಬಿಟ್ರೆ, ಅವ್ರೇನೋ ಇಂಥ ಕಾಯಿಲೆ ಅಂತ ಹೇಳಿಬಿಟ್ರೆ, ಅವ್ರು ಕ್ಯಾನ್ಸರ್ ಅಂತ ಹೇಳಿಬಿಟ್ರೆ. ಸೊ ಈ ಥರ ಒಂದು ಆ್ಯಂಗ್ಸೈಟಿ. ಸೊ ಎರಡು ಗ್ರೂಪ್ ಇದೆ ಇದರಲ್ಲಿ ಕೂಡ. ಸೊ ಬೇಸಿಕಲಿ ಇಟ್ ಇಸ್ ಅನ್ ಆ್ಯಂಗ್ಸೈಟಿ ಡಿಸಾರ್ಡರ್. ಇದು ಯಾಕೆ ಬರ್ತದೆ? ಇದು ಜನರಲ್ ಆಗಿ ಆ್ಯಂಕ್ಷಿಯಸ್ ಪರ್ಸನ್ಸ್ಗೆ ಬರೋದು. ಅಂದರೆ ಯಾವಾಗಲೂ ಒಂಚೂರು ಆ್ಯಂಕ್ಷಿಯಸ್ ಆಗೇ ಇರ್ತಾರೆ ಇವರು ಪ್ರತಿಯೊಂದಕ್ಕೂ. ಈಗ ಮಕ್ಕಳಿಗೆ ಮುಟ್ಬೇಡ, ಅದು ಇದಾಗ್ತದೆ, ಅದು ಒಡೆದೋಗ್ತದೆ, ಆ ಥರ ಹೇಳ್ತಾರಲ್ಲ, ನೋಡ್ತಿರಲ್ಲ ನೀವು ಕೆಲವರು ಪೇರೆಂಟ್ಸನ್ನು. ಸೊ ಅವರಿಗೆ ಇದು ವೆರಿ ಕಾಮನ್ನು. ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಒಂಚೂರು ಇದಿರುತ್ತೆ. ಅವರಿಗೆ ಪರ್ಟಿಕ್ಯುಲರ್ಲಿ SLC PUC ಲೆವೆಲ್ನಲ್ಲಿ ಈ ಪೇರೆಂಟ್ಸು SLC ಅಂದರೆ ಅದು ಏನೋ ಒಂದು IAS ಎಕ್ಸಾಮ್ ಇದ್ದಂಗೆ ಅನ್ನೋ ಥರ ಹೆದರಿಸ್ತಾರೆ. SLC ಹುಷಾರು, ನನಗೆ ಗೊತ್ತಿಲ್ಲ, ಮಾರ್ಕ್ಸ್ ಕಮ್ಮಿ ಬಂದರೆ ನನಗೆ ಗೊತ್ತಿಲ್ಲ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಲ್ಲ, ಹೀಗೆ ಹೇಳ್ತಾನೆ ಇರೋದು. ಆಗ ಮಗು ಈ ಪ್ರೆಷರನ್ನು ತಡಿಲಾರದೆ ಅದು ಏನೋ ಒಂದು ಕಾಯಿಲೆ ನೆವ ಹೇಳ್ತದೆ. ನನಗೆ ಈಗ ಇಲ್ಲಿ ಚೆಸ್ಟ್ ಪೇಯ್ನ್ ಬರ್ತಾ ಇದೆ, ನನಗೆ ಯಾಕೋ ಸುಸ್ತಾಗ್ತಾ ಇದೆ ಅಂತೇಳಿ ಮಲ್ಕೊಂಡ್ಬಿಡ್ತದೆ ಹೋಗ್ಬಿಟ್ಟು. ಸೊ ದಿಸ್ ಈಸ್ ಪ್ರೆಷರ್, ಟೂ ಮಚ್ ಆಫ್ ಪ್ರೆಷರ್. ಸೊ ಆವಾಗ ಇಮ್ಯಾಜಿನೇಷನ್ನು, ನನಗೆ ಆ ಕಾಯಿಲೆ ಇದೆ, ನನಗೆ ಈ ಕಾಯಿಲೆ ಇದೆ ಅಂತ ಹೇಳಿಬಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು. SLCಯಲ್ಲಿ ಹಾಗೆ ಆದರೆ PUCಯಲ್ಲಿ ಇನ್ನೊಂದು ಥರ. ಈ SLC PUC ಅನ್ನೋದು ಮನುಷ್ಯನ ಜೀವನದಲ್ಲಿ ಪ್ರಮುಖ ಘಟ್ಟಗಳು ಹೌದು, ಆದರೆ ಮಾನಸಿಕವಾಗಿ ಅತೀ ಒತ್ತಡ ಇರುವಂತಹ ಟೈಮು ಅದು, ಆ ಕಾಲ. ಅದಕ್ಕೆ ನಾವು ಮೊದಲಿಂದ ಮಕ್ಕಳಲ್ಲಿ ಒಂದು ನಿರ್ಲಿಪ್ತತೆಯನ್ನು ಬೆಳೆಸಬೇಕು ಅವ್ರ ಹತ್ರ. ಆಯಿತು, ಒಳ್ಳೆ ಮಾರ್ಕ್ಸ್ ಬಂದರೆ ಸಂತೋಷ, ಬೇರೆ ಇದು ಸುಮಾರಾಗಿ ಮೀಡಿಯಮ್ ಆಗಿ ಮಾರ್ಕ್ಸ್ ಬಂದರೆ, ಏನೋ ಒಂದು 70-80% ಬಂದರೆ ಇಟ್ಸ್ ಓಕೆ ಅಂತ ಮಕ್ಕಳಿಗೆ ಏನಾದರೂ ಇಟ್ಸ್ ಓಕೆ ಅನ್ನೋದನ್ನು ನೀವು ಪೇರೆಂಟ್ಸ್ ಹೇಳಬೇಕು. ಮಕ್ಕಳು ಪರವಾಗಿಲ್ಲ, ಏನೋ ಒಂದು ಮಾಡ್ಕೋತೀನಿ, ಏನೋ ಒಂದು ಕೂಲಿ ಆದರೂ ಮಾಡ್ಕೊಂಡು ಊಟ ಮಾಡ್ತೀನಿ, ಏನೀಗ ಅಂತ ಆ ಧೈರ್ಯ, ಆತ್ಮಸ್ಥೈರ್ಯ ಅವರೇ ತುಂಬಿಕೊಳ್ಬೇಕು. ಆಮೇಲೆ ಸ್ಕೂಲಲ್ಲಿ ಪೀರ್ ಗ್ರೂಪು, ಇವರು ಸ್ನೇಹಿತರು, ಆಮೇಲೆ ಸ್ಕೂಲಲ್ಲಿ ಮೇಸ್ಟ್ರು. ನನಗೆ ನನ್ನ ಮಗಂದೇ ಒಂದು ಜ್ಞಾಪಕ ಆಗ್ತದೆ. ಅವನು ಕೆಮಿಸ್ಟ್ರಿಯಲ್ಲಿ ಅವನು ಟ್ಯೂಷನ್ಗೆ ಹೋಗ್ತಾ ಇದ್ದ. 1 ಮಾರ್ಕ್ ಹೋದರೆ, ನೀನು ಇದನ್ನು ಕರೆಕ್ಟಾಗಿ ಇಫ್ ಯು ಡೋಂಟ್ ರೈಟ್ ಯು ವಿಲ್ ಲೂಸ್ 1 ಮಾರ್ಕ್. ಅಂದರೆ 1 ಮಾರ್ಕಿಂದು ಇಂಪಾರ್ಟೆನ್ಸ್ ಹೇಳಲಿಕ್ಕೋಸ್ಕರ ಆ ಮಗುವಲ್ಲಿ ಎಂತಹ ಒಂದು ಫಿಯರ್ ಹುಟ್ಟಿಸುತ್ತೆ ಅಂದರೆ ದೇ ಸ್ಟಾರ್ಟ್ ಹೇಟಿಂಗ್ ದ ಎಕ್ಸಾಮಿನೇಷನ್ ಸಿಸ್ಟಮ್ ಇಟ್ ಸೆಲ್ಫ್. ಯಾಕೆ ಬೇಕು? ಆ ಒಂದು ದಿವಸದಲ್ಲಿ ನೀನು ವರ್ಷ ಇಡೀ ಕಲ್ತಿರೋದು 3 ಗಂಟೆಯಲ್ಲಿ ನಿನ್ನ ಜ್ಞಾನವನ್ನು ಪರೀಕ್ಷೆ ಮಾಡ್ತಾರೆ ಅಂದರೆ ಇದು ಎಕ್ಸಾಮಿನೇಷನ್ ಸಿಸ್ಟಮೇ ಸರಿಯಿಲ್ಲ ಅನ್ನುವಂತಹ ಭಾವನೆ ನನ್ನ ಮಗನಿಗೆ ಬಂತು.
ಗೊತ್ತಾಯ್ತಾ. ಸೊ ನಾನು ಸ್ವಂತ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿಗೆ ಅವನು ಭಾಳ ದೊಡ್ಡ ಟಾಪ್ ಪೊಸಿಷನಲ್ಲಿದ್ದಾನೆ. SLCಯಲ್ಲಿ ಅವನು 95 98 ಬರಲಿಲ್ಲ ಅವನಿಗೆ. ಸೊ ಇದನ್ನು ನಾನು ಹುಡುಗರಿಗೆ, ಮುಖ್ಯವಾಗಿ SLC PUC ಹುಡುಗರಿಗೆ ಹೇಳ್ತಾ ಇದ್ದೀನಿ. ಎಟ್ ದ ಎಂಡ್ ಆಫ್ ದ ಡೇ ನಥಿಂಗ್ ಕೌಂಟ್ಸ್. ಒಂದು ಸರ್ತಿ ನಾರಾಯಣಮೂರ್ತಿ ಇವರು, ಇನ್ಫೋಸಿಸ್ ಇವರು ನಾರಾಯಣಮೂರ್ತಿ ಅವರು, ಆಮೇಲೆ ಅವರೆಲ್ಲ IIM ಒಂದು ಇದರಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎಲ್ಲ ಕೂಡಿದ್ರಂತೆ ಡಯಾಸ್ ಮೇಲೆ. ಪ್ರೇಮ್ಜಿ, ಆಜಿಮ್ ಪ್ರೇಮ್ಜಿ ಎಲ್ಲ ಇದ್ರಂತೆ. ಸೊ ಎಲ್ಲ ಮಾತಾಡಿದರು. ಇದು ಕೊನೆಗೆ ಒಬ್ಬ ಸ್ಟೂಡೆಂಟು, MBA ಸ್ಟೂಡೆಂಟು ಎದ್ದು ನಿಂತ್ಕೊಂಡು, ಸರ್ ಐ ವಿಲ್ ಆಸ್ಕ್ ಯು ಎ ಕ್ವೆಶ್ಚನ್, ವಾಟ್ ವಾಸ್ ಯುವರ್ SLC ಪರ್ಸೆಂಟೇಜ್ ಸರ್ ಅಂತ ಹೇಳ್ಬಿಟ್ಟು. ಸೊ ಒಬ್ರಿಗೊಬ್ರು ಮುಖ ನೋಡ್ಕೊಂಡ್ರಂತೆ. ಒಬ್ಬೊಬ್ಬರು ಐ ಥಿಂಕ್ ಐ ಗಾಟ್ 65, ಇನ್ನೊಬ್ರು ಹೇಳಿದ್ರೆ ಐ ಥಿಂಕ್ ಐ ಗಾಟ್ 70, ಆ ಥರ. ಎಲ್ಲರೂ ಒಂದು 60-70 ರೇಂಜಲ್ಲೇ ಇದ್ದವರು, ಆದರೆ ಎಂಥ ದೊಡ್ಡ ಮನುಷ್ಯರಾದರು. ಸೊ ಮಾರ್ಕ್ಸ್ ಒಂದೇ ಅಲ್ಲ ನಿಮ್ಮ ಬುದ್ಧಿವಂತಿಕೆಯನ್ನು ಮಾನದಂಡ ಮಾಡುವಂಥದ್ದು. ಮಾರ್ಕ್ಸ್ ಒಂದೇ ಅಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಹೇಳಬೇಕು, ನೀನು ಏನು ಬೇಕಾದರೂ ಆಗು. ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ. ನಾನು ಮೊನ್ನೆ ಯಾವುದೋ ಸಮಾರಂಭಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಲಿಕ್ಕೆ ಕರ್ಕೊಂಡು ಬಂದಿದ್ದರು, ಅಲ್ಲಿ ಕರೆಸಿದ್ರು. ಅಲ್ಲಿ ಕೂಡ ನಾನು ಹೇಳಿದ್ದು ಇದೇ ಮಾತು. ನೀವು ಯಾವುದೇ ವೃತ್ತಿ, ನೀವು ಸರಿಯಪ್ಪ, ನಿಮಗೆ ಇಂಜಿನಿಯರಿಂಗ್ ಮೆಡಿಕಲ್ ನಿಮ್ಮ ಮನೇಲಿ ಪ್ರೆಷರ್ ಆಗ್ತಾರೆ, ಹೌದು, ಬಟ್ ನಿಮ್ಮ ಕೈಯಲ್ಲಿ ಆಗಲ್ಲ. ಎಲ್ಲರ ಇಂಟೆಲಿಜೆನ್ಸು ಒಂದೇ ಥರ ಇರಲ್ಲ. ಸೊ ನೀನೊಂದು ಟೀಚರ್ ಆಗ್ತೀಯ ಅನ್ಕೋ, BSc ಮಾಡಿ B.Ed ಮಾಡಿಕೊಂಡು ಟೀಚರ್, ಬಟ್ ಬಿ ದ ಬೆಸ್ಟ್ ಟೀಚರ್. ಬಿಕಾಸ್ ಈವನ್ ನೌ ಐ ಗೋ ಟು ದ ಹೌಸ್ ಆಫ್ ಮೈ PUC English master, who is about 86 years old. I have a lot of respect for him. I meet my chemistry teacher, who is also somewhere around 85. ಸೊ ಅವ್ರ ಮನೆ ಹುಡ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ನಾನು ಬರ್ತೀನಿ. ಅಂದರೆ ಎಷ್ಟು ಪ್ರಭಾವ ಬೀರಿರ್ಬೋದು ಅವರ ಒಂದು ಟೀಚಿಂಗು ನನಗೆ ಎಷ್ಟು ಇಷ್ಟ ಆಗಿದೆ. ಅದು ಎಷ್ಟು ವರ್ಷ ಕಳೆದ್ರೂ ನಮಗೆ ಅದು ಮರೆಯಲ್ಲ. ಸೊ ವಾಟ್ ಎವರ್ ಯು ಬಿಕಮ್, ಬಿ ದ ಬೆಸ್ಟ್ ಇನ್ ದ್ಯಾಟ್ ಅನ್ನುವಂಥದ್ದು ಒಂದು ನಾವು ಹೇಳ್ತೀವಿ. ಅಂದರೆ ನಾವು ಅನುಭವಸ್ಥರು ಅಂತ ಆ ರೀತಿ ಹೇಳ್ತಾ ಇದ್ದೀನಿ. ನಾನು ಓದಬೇಡಿ ಅಂತ ನಾನು ಹೇಳಲ್ಲ. ಎಷ್ಟು ಓದಿದರೂ ತಲೆಗೆ ಹತ್ತಲ್ಲ, ಅಥವಾ ಎಷ್ಟು ಓದಿದರೂ ನನಗೆ ಮಾರ್ಕ್ಸ್ ಬರೋದು ಇಷ್ಟೇ ಅಂತ ಆದರೆ ಅಲ್ಲಿಗೆ ಸಾಕು. ಅಂದರೆ ಎಲ್ಲರದ್ದು IQನೂ ಒಂದೇ ಥರ ಇರೋಲ್ಲ. ಎಲ್ಲರ IQನೂ ಒಂದೇ ಥರ ಇದ್ದರೆ ಎಲ್ಲರೂ ಡಾಕ್ಟ್ರ್ ಇಂಜಿನಿಯರ್ಗಳಾದರೆ ಬೇರೆ ಕೆಲಸ ಯಾರು ಮಾಡೋದು ಅಲ್ವಾ? ಸ್ಕೂಲಲ್ಲಿ ಪಾಠ ಮಾಡೋದು ಯಾರು? ನಿಮ್ಮದು ಅಕೌಂಟ್ಸ್ ಬರೆಯೋದು ಯಾರು? ಚಾರ್ಟರ್ಡ್ ಅಕೌಂಟೆಂಟ್ಸ್ ಬೇಕು. ನೀವು ಯಾವುದೋ ಒಂದು ಇದಕ್ಕೆ ಸಿಕ್ಕಾಕೊಂಡು ಅಲ್ಲಿ ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ಲಾಯರ್ ಬೇಡವಾ? ಸೊ ಎಲ್ಲ ಕೋರ್ಸುಗಳು ಇಂಪಾರ್ಟೆಂಟೇ. ಆಯಾ ಇದು ಫೀಲ್ಡಲ್ಲಿ ಅವರು ಅದರಲ್ಲಿ ಒಳ್ಳೆ ಹೆಸರು ಮಾಡೋದು. ಅವನು ಲಾಯರ್, ಭಾಳ ಬ್ರಿಲಿಯಂಟ್ ಲಾಯರು, ಅವನು ಒಳ್ಳೆಯ ಟೀಚರು. ಕೊನೆಗೆ ಹೋಗಲಿ ಒಬ್ಬ ರೈತ ಆಗಿಬಿಡ್ತಾನೆ. SLC ಅಷ್ಟೇ ಕಷ್ಟಪಟ್ಟು ಮದುವೆ ಮಾಡ್ತಾನೆ, ಹಳ್ಳಿಗೆ ಹೋಗಿ ಅವರ ತಾತನ ಊರಿಗೆ ಹೋಗ್ತಾನೆ. ತಾತನ ಊರಲ್ಲಿ ಪಾಳು ಬಿದ್ದಿರೋ ಜಮೀನು ನೋಡ್ತಾನೆ. ಆಯಿತು, ಅಗ್ರಿಕಲ್ಚರಿಸ್ಟ್ ಆಗ್ಬೋದು, ಒಳ್ಳೆ ಅಗ್ರಿಕಲ್ಚರಿಸ್ಟ್ ಆಗ್ಬೋದು, ಒಳ್ಳೆ ಪ್ರೊಡ್ಯೂಸ್ ತೊಗೊಳ್ಬೋದು. ಅದಕ್ಕೆ ಸೈನ್ಸಲ್ಲಿ BSc ಅಗ್ರಿಕಲ್ಚರ್ ಸೈನ್ಸ್ ಮಾಡಿರೋ ಫ್ರೆಂಡ್ಗಳ ಹತ್ರ ಸಹಾಯ ತೊಗೊಂಡ್ಬಿಟ್ಟು ಅವನು ಉತ್ತಮ ಕೃಷಿಕ ಅನ್ನುವಂತಹ ಅವಾರ್ಡ್ ಕೂಡ ಸಿಗ್ಬೋದು ಅವನಿಗೆ ಅಲ್ವಾ? ಸೊ ಆ್ಯಂಗ್ಸೈಟಿಯನ್ನು ಬಿಡಿ. ಆ್ಯಂಗ್ಸೈಟಿಗೆ ಸಂಬಂಧಪಟ್ಟ ಹಾಗೆ ಬಹಳ ಕಾಯಿಲೆಗಳಿವೆ. ಅದರಲ್ಲಿ ಈ ಹೈಪೋಕಾಂಡ್ರಿಯಾ ಅನ್ನೋದು ನನಗೇನೋ ಒಂದು ಇದೆ ಅನ್ನುವಂಥ ಆ್ಯಂಗ್ಸೈಟಿಯಿಂದಾಗಿ ಬರುವಂತಹ ಕಾಯಿಲೆ ಅಂಥೇಳಿ ನಾನು ಮತ್ತೆ ಅಲ್ಲಿಗೆ ವಾಪಸ್ ಬರ್ತಾಯಿದ್ದೀನಿ. ಸೊ ಹೈಪೋಕಾಂಡ್ರಿಯಾ ಅಥವಾ ಎಕ್ಸೆಸಿವ್ ಆ್ಯಂಗ್ಸೈಟಿ ಅಬೌಟ್ ಒನ್ಸ್ ಓನ್ ಹೆಲ್ತ್. ಅರ್ಥ ಆಯ್ತಲ್ವಾ? ಸೊ ಹಾಗಾದರೆ ಇದರಲ್ಲಿ ಮುಖ್ಯವಾದ ಲಕ್ಷಣಗಳೇನು? ಒಂದು, ಸದಾ ಚಿಂತೆ. ನನಗೆ ಕಾಯಿಲೆ ಇರಬಹುದು ಅಥವಾ ನನಗೆ ಕಾಯಿಲೆ ಇದ್ದರೆ ಏನು ಮಾಡೋದು, ಇದು ಎರಡು ತಲೆಯಲ್ಲಿ ಇದಾಗ್ತಾ ಇರ್ತದೆ. ಸೊ ನೀವು ಮನೆಯಲ್ಲಿರುವವರು ನಂಬರ್ 1 ನೇರ ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ಫಸ್ಟು ಕುಟುಂಬ ವೈದ್ಯರ ಸಂಪರ್ಕಿಸಿ. ಅವರು 4 ಪ್ರಶ್ನೆ ಕೇಳಿದಾಗ ಅವರಿಗೆ ಅರ್ಥ ಆಗುತ್ತೆ. ಸೊ ಇದು ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಅಂತ ಅವರೇ ಹೇಳ್ತಾರೆ. ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದರೆ ಅವರು ಇವ್ಯಾಲ್ಯುವೇಷನ್ ಮಾಡ್ತಾರೆ. ಇವ್ಯಾಲ್ಯುವೇಷನ್ ಮಾಡಿ ಪರಿಹಾರ ಹೇಳ್ತಾರೆ. ಆಯಿತಾ? ಬಟ್ ಇದ್ರದ್ದು ಚಿಹ್ನೆಗಳು ನಾನು ಆವಾಗಲೇ ಹೇಳಿದೆ, ಎಲ್ಲದಕ್ಕೂ ಇದಾಗೋದು. ಆಮೇಲೆ ಇನ್ನೂ ಕಾರಣಗಳೇನು ಅಂತಂದರೆ ಬರೀ ಎಂಗ್ಸೈಟಿ ಯಾಕೆ ಬರುತ್ತೆ, ಜನರಲಾಗಿ ಎಂಗ್ಸೈಟಿ ಯಾಕೆ ಬರುತ್ತೆ? ಒಂದು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಲಿಲ್ಲ ಅಂದರೆ, ಯಾವುದೋ ಒಂದು ಯೋಚನೆ ಮಾಡ್ತಾ ಇರ್ತೀರ, ರಾತ್ರಿ ನಿದ್ದೆ ಬರಲ್ಲ. ರಾತ್ರಿ ನಿದ್ದೆ ಬರದೆ ಬೆಳಿಗ್ಗೆ ಎದ್ದು ಸರಿಯಾಗಿ ಮೈಂಡ್ ವರ್ಕ್ ಮಾಡಲ್ಲ. ಆ್ಯಂಗ್ಸೈಟಿ, ಕೋಪ, ತಾಪ ಎಲ್ಲ ಜಾಸ್ತಿ ಆಗ್ತದೆ. ನೀವು ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಇಲ್ಲಿ ವರ್ಕ್ ಮಾಡ್ತಾ ಇರೋರಿಗೂ ಹೇಳ್ತೀನಿ. ಯಾರೋ
ಅವರಿಗಿಂತ ಕಮ್ಮಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಪ್ರಮೋಷನ್ ಆಗುತ್ತೆ, ಆವಾಗ ಒಂಚೂರು ಡಿಸ್ಟರ್ಬ್ ಆಗುತ್ತೆ ಮೈಂಡು. ಆಮೇಲೆ ಇತ್ತೀಚೆಗೆ ಇಂಜಿನಿಯರ್ಗಳು ಬರ್ತಾ ಇದ್ದಾರೆ ಡಿಪ್ರೆಷನ್ಗೋಸ್ಕರ. ಯಾಕಂದರೆ ಇಂಜಿನಿಯರ್ಗಳು 40-45 ವರ್ಷ ಆದಾಗ ಅವ್ರಿಗೆ ಅರ್ಥ ಆಗುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಓವರ್ ಮಾಡ್ತಾ ಇದೆ, ನಮಗೆಲ್ಲ ವ್ಯಾಲ್ಯೂ ಇಲ್ಲ, ನಾವಿನ್ನು ರಿಟೈರ್ ಆಗಬೇಕು ಸದ್ಯಕ್ಕೆ. ಸರಿ, ರಿಟೈರ್ ಆಗ್ತೀನಿ ಸದ್ಯಕ್ಕೆ ಅಂತ ಅಂದರೆ ದುಡ್ಡು ಬೇಕಲ್ವ. ಸೊ ದುಡ್ಡು ಮಾಡೋದು, ಶೇರಲ್ಲಿ ಹಾಕು, ಅದರಲ್ಲಿ ಹಾಕು, ಇದರಲ್ಲಿ ಹಾಕು, ಅದು ಶೇರ್ ಬಿದ್ದೋಯ್ತು. ದಟ್ಸ್ ನೋ ಎಂಡ್. ನಾವೊಂದು ನಮಗೆ ನಾವೇ ಒಂದು ಇತಿಮಿತಿಯನ್ನು ಹಾಕ್ಕೊಳ್ಬೇಕು. ನಾವು ಅವ್ನು ಮಾಡ್ದ ಅಂತ ಹೇಳಿಬಿಟ್ಟು ನಾವು ಅವ್ರ ಜೊತೆ ಕಾಂಪಿಟೇಷನ್ನ, ಯು ಆರ್ ನಾಟ್ ಕಾಂಪೀಟಿಂಗ್ ವಿತ್ ಎನಿಬಡಿ ಅನ್ನುವಂಥದ್ದು. ಅದು ಸ್ಟೂಡೆಂಟೇ ಆಗಲಿ, ವರ್ಕ್ ಮಾಡೋರೇ ಆಗಲಿ, ಅಥವಾ ಹಿರಿಯರು ವೃದ್ಧರೇ ಆಗಲಿ. ನೋಡು, ಅವನಿಗೂ 75 ವರ್ಷ ಆಯಿತು, ನನಗೆ ನೋಡಿ 70 ವರ್ಷಕ್ಕೆ ಡಯಾಬಿಟೀಸ್ ಬಂತು, BP ಬಂತು. ದರ್ ಈಸ್ ಸಮಥಿಂಗ್ ಕಾಲ್ಡ್ ಜೀನ್ಸ್. ಆ ಜೀನ್ಸಿಂದಾಗಿ ಅದು ಬರುತ್ತೆ. ನಿಮ್ಮ ಫುಡ್ ಹ್ಯಾಬಿಟ್, ನಾನು ಎಲ್ಲ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಆದರೂ ನನಗೆ ಯಾಕೆ ಬಂತು? ಸೊ ಇದು ಒಂಥರ ತಲೆನೋವು, ಇದು ಒಂಥರ ಯಾವಾಗಲೂ ಯೋಚನೆ, ಇದರಿಂದ ಸ್ಲೀಪ್ಲೆಸ್ನೆಸ್ಸು. ಸೊ ಹೀಗೆ ದರ್ ಈಸ್ ನೋ ಎಂಡ್ ಫಾರ್ ಯುವರ್ ವರೀಸ್. ಸೊ ದಯವಿಟ್ಟು ಮನಸ್ಸನ್ನು ಶಾಂತ ಮಾಡಿಕೊಳ್ಳಿ. ಆಮೇಲೆ ಒಂದು ಕಡೆ ಫೋಕಸ್ ಮಾಡಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಒಂದು ಇದು ಕೊಡ್ಬೋದು, ಸಲಹೆ ಕೊಡ್ಬೋದು. ನೀವು ಒಂದು ಸುಮ್ಮನೆ ಕೂತ್ಕೊಂಡು ಒಂದು 3 ವಸ್ತುಗಳ ಬಗ್ಗೆ, ಒಂದು ಮೂರು ಹೂ ಯಾವ್ಯಾವುದು 3 ಹೂವು, ಆಮೇಲೆ 3 ಫಲವಸ್ತುಗಳು ಯಾವ್ದು 3 ಆಟ ಸಾಮಾನುಗಳು ಯಾವ್ದು 3, ಈ ಥರ 3 ಸುಮ್ಮನೆ ತಲೆಯಲ್ಲಿ ಮಾತಾಡ್ತಾ ಇರಿ. ಆವಾಗ ಮೈಂಡ್ ಒಂದು ಡೈರೆಕ್ಷನಲ್ಲೇ ಹೋಗ್ತಾ ಇರ್ತದೆ, ಬೇರೆ ಕಡೆ ಡೈವರ್ಟ್ ಆಗಲ್ಲ. ನಿಮ್ಮ ಸೋಕಾಲ್ಡ್ ಕಾಯಿಲೆ ಬಗ್ಗೆ ತಲೆಗೆ ಬರೋಲ್ಲ. ಸೊ ಹೀಗೆ ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಕೊಳ್ಳಿ. ನಿಮ್ಮ ಬ್ರೈನಿಗೆ ಅತಿ ಕೆಲಸ ಕೊಡಬೇಡಿ. ಅತಿ ಕೆಲಸ ಕೊಟ್ಟಾಗ ಅದು ಎದ್ದತದ್ದು ಆಗಿಬಿಡ್ತದೆ ಅಂತ ಹೇಳ್ಬಿಟ್ಟು ನಿಮಗೆ ಹೈಪೋಕಾಂಡ್ರಿಯಾಸಿಸ್ ಅಥವಾ ಹೈಪೋಕಾಂಡ್ರಿಯಾ ಅಥವಾ ಎಕ್ಸ್ಟ್ರೀಮ್ ವರಿ ಅಬೌಟ್ ಯುವರ್ ಹೆಲ್ತ್ ಅನ್ನುವಂಥದ್ದು ಒಂದು ಟಾಪಿಕನ್ನು ನಿಮಗೆ ಇವತ್ತು ಹೇಳಿ ಮುಗಿಸ್ತಾ ಇದ್ದೀನಿ. ಈ ವರ್ಡು ನೀವು ಹೆಚ್ಚಿಗೆ ಕೇಳಲಿಲ್ಲ ಅಂದ್ರೂ, ಆ ಪರ್ಟಿಕ್ಯುಲರ್ ವರ್ಡ್ ಹೈಪೋಕಾಂಡ್ರಿಯಾ ಅಂತ ಕೇಳಲಿಲ್ಲ ಅಂದ್ರೂ, ಇದರಲ್ಲಿ ನಾನು ಹೇಳಿದಂಥ ಎಲ್ಲ ಅಂಶಗಳು ನಿಮ್ಮ ಗಮನಕ್ಕೆ ಬಂದಿರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಯೂಟ್ಯೂಬ್ ನೋಡಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕಮೆಂಟ್ಸ್ ಬರೀರಿ. ನನಗೆ ಮುಂದಕ್ಕೆ ಮಾತಾಡಲಿಕ್ಕೆ ಯಾವ ಟಾಪಿಕಲ್ಲಿ ಮಾತಾಡಬೇಕು, ಯಾವ ಟಾಪಿಕ್ ಮೇಲೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ಸೂಚನೆ ಕೊಡಿ, ಸಜೆಷನ್ ಕೊಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ನೀವು ಬರೆದಿರೋ ಕಮೆಂಟ್ಸಿಗೆ ನಾನೊಂದು ರಿಪ್ಲೈ ಕೂಡ ಬರೀತೀನಿ. ಕೆಲವರು ಡೌಟ್ಸ್ಗಳು ಕೇಳ್ತಾರೆ, ಅದಕ್ಕೆ ಆನ್ಸರ್ ಬರೀತೀನಿ, ರಿಪ್ಲೈ ಮಾಡ್ತೀನಿ ನಾನು. ಸೊ ಮೊನ್ನೆ ಯಾರೋ ಕೇಳಿದ್ರು, ಸರ್ ಇದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಸರ್ ಅಂತ. ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ಇದರಲ್ಲಿ 1 ನಯ ಪೈಸೆ ಕೂಡ ಬರಲ್ಲ. ಇದು ನಾನು ಕೇವಲ ಒಂದು ಸೋಷಲ್ ಸರ್ವಿಸ್ ಅಂತ ಮಾಡ್ತಾಯಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ನನಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಎಷ್ಟೋ ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೋಬೇಡಿ. ಇದು ಪ್ಯೂರ್ ಸಮಾಜ ಸೇವೆ. ಕೋವಿಡ್ ಟೈಮಲ್ಲಿ ಶುರುವಾಗಿರೋ, ಆಗ ಟೈಮ್ ಬೇಕಾದಷ್ಟೇ ಇತ್ತು ಅಂತ ಸ್ಟಾರ್ಟ್ ಮಾಡಿದ್ದು. ಇವಾಗ ಪ್ರತಿ ಭಾನುವಾರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಈ ಹೈಪೋಕಾಂಡ್ರಿಯಾಸಿಸ್ ಅನ್ನೋ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.